ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಢೀಬಾಗ್ಲು ಹಾಕತ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಇನ್ನು ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಢೀಬಾಗ್ಲು ಹಾಕತ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಇನ್ನು ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಢೀಬಾಗ್ಲು ಹಾಕತ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಇನ್ನು ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಢೀಬಾಗ್ಲು ಹಾಕತ್ತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಇನ್ನು
ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು. ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಹತ್ಯೆ ಕೇಸ್ನಲ್ಲಿ ಈವರೆಗೆ 11 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಪ್ರತೀಕಾರದ ಬೆದರಿಕೆ ಹಾಕ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಭದ್ರತೆಯೇ ಪೊಲೀಸರಿಗೆ ಬಹಳ ದೊಡ್ಡ ಸವಾಲಾಗಿದೆ. ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗಿದೆ. ರಾಜ್ಯದ ವಿವಿಧ ಜೈಲುಗಳಿಗೆ ಖಾಕಿ ಈ ಆರೋಪಿಗಳನ್ನು ಶಿಫ್ಟ್ ಮಾಡಿದೆ. ಇದೀಗ ನಗರದೆಲ್ಲೆಡೆ ಕೂಡ ಹದ್ದಿನ ಕಣ್ಣಿಟ್ಟಿದೆ ಮಂಗಳೂರು ಪೊಲೀಸ್. ಸಾಮಾಜಿಕ ಜಾಲತಾಣಗಳ ಮೇಲೂ ಕೂಡ ತೀವ್ರ ನಿಗಾ ಇಟ್ಟಿದ್ದಾರೆ. ಊರ್ಕೊಳ್ಳೆ ಹೋದ್ಮೇಲೆ ದಿಡಿಬಾಗ್ಲು ಹಾಕತಾರೆ ಅಂತ ಹೇಳಿದಾರಲ್ಲ, ಹಂಗೆ ಬೇಕಾದಷ್ಟು ಕೊಲೆಗಳಾಗೋದಕ್ಕೆ ಬಿಟ್ಟು ಈಗ ಅಟ್ಲೀಸ್ಟ್ ಈಗಲಾದರೂ ಮಂಗಳೂರು ಪೊಲೀಸ್ ಎಚ್ಚೆತ್ತುಕೊಂಡಿದೆ. ಸಮಾಧಾನಕರ ವಿಚಾರ. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಇದೀಗ ಆರೋಪಿಗಳ ವಿರುದ್ಧ ಬೆದರಿಕೆ ಏನು ಬರ್ತಾ ಇದೆ, ಪ್ರತೀಕಾರದ ಬೆದರಿಕೆ, ಅದನ್ನ ಹ್ಯಾಂಡಲ್ ಮಾಡೋದು ಪೊಲೀಸರಿಗೆ ಸವಾಲಾಗಿದೆ. ಯಾಕೆ ಮಂಗಳೂರು ಪೊಲೀಸ್ ಇವತ್ತಿಗೂ ಕೂಡ ಅಷ್ಟು ದುರ್ಬಲ ಅಂತ ಅನ್ನೋದು ನಿಜಕ್ಕೂ ಪ್ರಶ್ನೆಯಾಗಿ ಉಳಿದಿದೆ. ಗೃಹ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು.